ಮಗು ಬೇಕಾ ಹೆಣ್ಮಗು ಬೇಕಾ? ಯಾವ ಶೇವಿಂಗ್ ಮಾಡಿಸ್ಕೊಂಡ್ರೆ ಮಿಸ್ ಬಂದ್ಬಿಡುತ್ತೆ ಹೆಂಗೆ ನವ ದಂಪತಿಗಳು ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತೀನಿ. ನನ್ ಗಂಡ ಮಾಡ್ಕೊಡ್ತಾರೆ. ಏನ್ ಮೋಸ ಮಾಡ್ತಾ ಇದ್ದೀರಾ ಇವಾಗ್ಲೇ ನನ್ಗೆ? ಇಲ್ಲ ಇದಕ್ಕೆ ನನ್ ಕೂತಿರೋ ಚೇರೆ ಹಾಕೊಂಡೋಡೆ. ಈ ರಾಜ ಹುಳಿ ವಂಶ ಬೆಳಗೋ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವಾಗ ಮಾಡಿದೆ ಗೈಸ್, ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ನಾನು ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಇಂಡಿ ತೆಪ್ಪೆ ಮಾಡಾಕ್ತಾ ಇದ್ದೀನಿ. ಬಂಡಿ ಆಗ್ಬಿಡ್ವೋ ಗೈಸ್. ಅಂಡ್ ಇವತ್ತು ನಾನು ಸಂಧ್ಯಾ ಅಲ್ಲ, ಇವತ್ತು ನಾನು ಸುಬ್ಬ ಹಾಕೊಳ್ತಿದ್ದೀನಿ. ಅಂಡ್ ಪವಿ ಸುಬ್ಬಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ತರ ರೆಡಿ ಆಗ್ತೀವಿ. ದಿಸ್ ಇಸ್ ಮೈ ಹುಡುಗ ಹೇರ್ ಸ್ಟೈಲ್. ಒಂದ್ ಸ್ವಲ್ಪ ಬಾಂಡಿ ಇಲ್ಲಿ ನಮ್ಮ ಹುಡುಗ ಏನ್ ಮಾಡಕ್ಕಾಗಲ್ಲ, ಕ್ಯೂಟ್ ಆಗೋಣಲ್ಲ ನಮ್ಮ ಹುಡುಗ. ಕಾಲೇಜಲ್ಲಿ ಯಾರ್ಯಾರು ಲವ್ ಮಾಡ್ತಾರೋ ಎಲ್ಲಾರನು ಸುಬ್ಬ ಸುಬ್ಬಿ ಸುಬ್ಬ ಸುಬ್ಬಿ ಅಂತಿರೋರು. ರಾಜ ಊರಿ ತರ ಮೀಸಬೇಕು, ನಮ್ದು ರಾಜ ಹುಳಿ ಅಲ್ಲ, ಇಳಿ ಮರಿ ಪ್ಲೀಸ್. ಮೀಶೋ ಇಸ್ ಡನ್. ಸಿಂಹಾದ್ರಿಯ ಸಿಂಹ. ನಮ್ ಹುಡುಗಿನೇ ರೆಡಿ ಆಗಿಲ್ಲ, ಒಳ್ಳೆ ಸತ್ತಿರ ಏನತ್ತಾರ ಅವಳೆ. ಹುಡುಗಿನೇ ಪರವಾಗಿಲ್ಲ, ಕುಟ್ಟಗೋಡೆ. ನನ್ ಬ್ಯೂಟಿಫುಲ್ ಎಂತಿ ರೆಡಿ ಆಗ್ತಾವಳೆ. ಎಂತಿ ರೆಡಿ ಅದ? ಎಂತಿ ರೆಡಿ ಅದ? ಬೇಗ. ಆರ್ ಯು ರೆಡಿ ಟು ಸಿ ಸುಬ್ಬಾ? ಸುಬ್ಬಾ ನೋಡ್ರಿ ನೀವ್ಗಳೇ ಅವ್ರನ್ನ ಸುಬ್ಬಾ ಐ ಲವ್ ಯು ಸುಬ್ಬಾ ಐ ಲವ್ ಯು ಸುಬ್ಬಾ ಅಂತ ಎಲ್ಲ ಹುಡುಗಿರು ಡ್ರೀಮ್ ಬಾಯ್ ನಾನು ಗೈಸ್. ಎಷ್ಟ್ ಮುದ್ದಾಗ ರೆಡಿ ಆಗವ್ರಲ್ಲ? ಮುದ್ದಾಗಿಲ್ಲ, ನಾನು ಯಾಕೋ ಚೆನ್ನಾಗಿ ಕಾಣಿಸ್ತಲ್ಲ. ಮೋಹಿನಿ ತರ ಇದೆಯಾ? ಇಲ್ಲ, ಆಂಟಿ ತರ ಕಾಣಿಸ್ತಿದೀನಿ. ಫಸ್ಟ್ ಟೈಮ್ ಕರೆಕ್ಟ್. ನನ್ಕಿಂತ ಚಿಕ್ಕದಾಗ, ನನ್ಕಿಂತ ಕುಳ್ಳಕ್ಕೆ ಹುಡುಗಿರ ಮನ ಮೆಚ್ಚಿದ ಹುಡುಗ. ಒಂದೊಂದು ರಾಜ ಹುಳಿ. ಬಟ್ಟೆ ಇತ್ತು, ಬಟ್ಟೆ ಏನ ಎತ್ತ ತುಂಬಾ ಕಷ್ಟಪಟ್ಬಿಟ್ಟಿದೀನಿ. ರಾಜ ಹುಳಿ ಹ್ಯಾಂಡ್ಸಮ್ ಅವನು. ಅಲ್ಲಿ ಮದ್ವೆ ಆಗೋಸ್ಕರ ಓಡಾಡ್ತಾನೆ, ಇಲ್ಲಿ ಮದ್ವೆ ಆಗ್ಬಿಟ್ಟವನೆ. ಓಕೆ, ಯು ಆರ್ ಮ್ಯಾರಿಡ್. ರಾಜ ಹುಳಿ ಗೋಲ್ಡ್ ಚೈನ್, ಗೋಲ್ಡ್ ರಿಂಗ್. ಎಂಟಿಗೆ ಬರೀ ಗಂಡಂಗೆ ಹಾಕದಾ? ಎಂತಿ ಕಾವೇರಿಗೆ ಬೇಡವಾ? ಕಾವೇರಿ ಬೇಡ, ನಾ ಬಾಯಿ ಮುಚ್ಕೊಂಡಿದೀವಿ. ಸೊ ಗೈಸ್, ಹೆಂಗಿದ್ದಾರೆ ನವ ದಂಪತಿಗಳು? ಉದ್ದ ಇರ್ಬೇಡ, ಕುಳ್ಳಿ ಆಗ ಸ್ವಲ್ಪ. ಸಾಕೋರಿ, ಸಾಕೋ ಕಣೆ. ನೀವ್ ಹೇಳ್ದಂಗೆ ರೀ, ನೀವ್ ಹೇಳಿದ ಮಾರ್ಗದಲ್ಲಿ ನಡೀತೀನಿ ರೀ. ಗೈಸ್, ನನ್ನ ಹೆಂಡತಿಗೆ ಏನೋ ಮಿಸ್ಸಿಂಗ್ ಗೈಸ್. ಪ್ರತಿ ಗಂಡನ್ಗೂ ನಾನು ಜಾಸ್ತಿ ಮುಟ್ತಾಳೆ. ಇವತ್ತು ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್, ಓಕೆ? ಐ ಆಮ್ ಅ ಫ್ಲರ್ಟಿ ಬಾಯ್. ಐ ಫ್ಲರ್ಟ್ ವಿತ್ ಮೈ ವೈಫ್. ಮತ್ತೆ ಮಗಳಿಗೆ ಎಷ್ಟ್ ಬೇಕಾದ್ರೂ ಕಣ್ ನೋಡ್ಕೊಂತೀನಿ. ನನ್ನನ್ನು ಯಾರು ಕೇಳೋರು? ಮಹೇಶ್ ಬಾಬು ಇರ್ಲಿ ಬಿಡೆ. ನವ ದಂಪತಿಗಳಲ್ವಾ ನಾವು, ಅದಕ್ಕೆ ಫೋಟೋ ಸೆಷನ್ ಮಾಡೋಣ ಅಂತಿದೀವಿ. ಅಂಡ್ ಫೋಟೋ ಸೆಷನ್ ಅಲ್ಲಿ ಫಸ್ಟ್ ಪೋಸ್ ನಂದು ಇದು. ನಾನು ಹೀಗಾಗಿ ಹುಡುಗನ ಆಸೆ ತಪ್ಪ ನೀ ಹೇಳು. ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ತಾಳೆ. ರಾಜ ಹುಲಿ ನನ್ನ ಹತ್ರ ನೀನು ಇಲಿ. ನಮ್ಮ ಹೇಮಂತಿದ್ರೆ ಅವ್ನು ಹೇಳ್ತಿದ್ದ ಗತ್ತು ದೌಳತ್ತು ಅನ್ಕೊಂಡು. ಮಿಸ್ ಹೇಮಂತಿಲ್ಲ, ಅವ್ನಿಗೆ ಎಕ್ಸಾಮ್ ನಡೀತಿದೆ. ನಾನು ನಮ್ಮ ಕಾವೇರಿನ ಕರ್ಕೊಂಡು ನನ್ನ ಫ್ಯಾಮಿಲಿ ಮುಂದೆ ಹೋಗ್ತಾ ಇದ್ದೀನಿ. ನಾವು ಒಂಥರ ಲವ್ ಮ್ಯಾರೇಜ್ ಆಗಿದ್ದು, ಫ್ಯಾಮಿಲಿಗೆಲ್ಲ ಹೇಳಿಲ್ಲ, ಹಂಗೆ ಓಡೋಗಿ ಮದ್ವೆ ಆಗ್ಬಿಟ್ರಿ. ನಮ್ಮ ಕುಟುಂಬದವ್ರು ನಮ್ಮನ್ನ ಹೆಂಗೆ ಸ್ವೀಕರಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ನಮ್ಮ ತಾತನವ್ರ ಈ ರಾಜ ಹುಲಿ ಸರಿ ಇಲ್ಲ ಗೈಸ್. ಗೋಲ್ಡ್ ಚೈನ್ ಬಾ, ನಿನಗೆ ನನ್ನ ಮನಸ್ಸೇ ಕೊಟ್ಟಿದ್ದೀನಿ. ಗೋಲ್ಡ್ ಚೈನ್ ಬೇಕಾ ಬಂಗಾರ?
ಬರ್ಡೇ ಜಸ್ಟ್ ಮಾಡ್ಕೊಬಾ. ನನಗೆ ಚಾಕು ತಗೊಂಡು ಚುಚ್ಚಿದಂಗೆ ಆಗ್ತೈತೆ. ನಡಿಯಕ್ಕ. ಯಾರು ನೀವು? ನನ್ನ ಹಸ್ಬೆಂಡ್ ಗಂಡ. ನಡೀರಿ ರಾಜಮೌಳಿ. ನನಗೆ ಕುಂಕುಮ ಮುಗ್ಬೇಡ ಕೊಡಿ. ಆಯ್ತು ಏನಿದು ಹೆಂಗಿದೀವಿ ನವ ದಂಪತಿಗಳು? ಇವಾಗ ತಾನೇ ಮದ್ವೆ ಆಗಿದ್ದೀವಿ. ಓಡೋಗ್ ಮದ್ವೆ ಆಗಿದ್ದು ನಮ್ ಜೋಡಿ ಹೆಂಗಿದೆ? ಚೆನ್ನಾಗೈತಿ. ನನ್ ಗಂಡ ಸ್ವಲ್ಪ ಕೊಳ್ಳ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಜಯ್ ಹೆಂಗಿದೀವಿ ನವ ದಂಪತಿಗಳು? ಚೆನ್ನಾಗಿದ್ದೀರಾ? ಒಳ್ಳೆ ಹುಡುಗಿನೇ ಆರಿಸ್ಕೊ ಬಂದಿದ್ಯಾ? ನಾಚ್ಕೋತಾಳ ಹುಡುಗಿ. ಏನ್ ಓದಿದ್ಯಮ್ಮ? ಏನೋ ಒಂದ್ ಓದಿರೋದು ಮಗಳು. ಸೆಕೆಂಡ್ PUC ಅಜ್ಜಿ. ಯಾರು ಇವ್ರು ನನಗೆ? ಅಜ್ಜಿ. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಅಮ್ಮ ದೇವ್ರು ಒಂದು 100 ರೂಪಾಯಿ ಕೊಡಿ. 100 ರೂಪಾಯಿ ಕೊಡಲ್ವಾ ನೀವು? ಕೊಡ್ತೀನಿ. ನೋಡಿ, ನಿಮ್ಮ ಸೊಸೆ ನಿಮ್ಮ ಮನೆ ದೀಪ ಬೆಳಗೋಲ್ ಕತ್ತಲ್ಲಿ ಗೋಲ್ಡ್ ಚೇನ್ ಇಲ್ಲ, ಕೈಯಲ್ಲಿ ಮುಗ ಇಲ್ಲ, ಕಿವಿಲಿ ಜುಮ್ಕಗಳಿಲ್ಲ. ಕೊಡಿಸ್ತೀವಿ ಬಿಡಿ, ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ತೀವಿ. ಕೊಡಿ. ನಮ್ಮ ಮನೆಗೆ ಸಂತೋಷವಾಗಿ ನೀವು ನೋಡ್ಕೋಬೇಕು. ಸರಿ. ಕಾವೇರಿ ಹೋಗೋಣ ಸಾಕು. ನೋಡ್ಕೊಂಡ ಈಗ ಆದಷ್ಟು ಬೇಗ ನಿಂಗೊಂದು ಮೊಮ್ಮಗು ಕೊಡ್ತೀನಿ. ಆಯ್ತಾ? ನಿಂಗೇನ್ ಬೇಕೇನು? ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ಯಾವ್ದು ಬೇಡವಾ? ಯಾರು ಬೇಡ. ಬೆಂಗೆ ನಮ್ಗಿಂತ ಮೀಸೆ ಚೆನ್ನಾಗೈತಾ? ಇಲ್ಲ ಮೀಸೆ ಕಮ್ಮಿ ಮಾಡಿಕೊಂಡಿದ್ದೀವಿ ಮತ್ತೆ. ನಮ್ ಮೀಸೆ ಹೆಂಗೈತೆ ನೋಡ್ರಿ. ಸೂಪರ್ ಆಗಿ. ರಾಜ ಹುಲಿ ನನ್ ಗಂಡ. ಕಾಲ್ ಮುಗ್ದ? ಇಲ್ಲ ಬಾ ಮುಗಿ. ಸರಿ. ಏ ಮುಗಿ. ಗಂಡ ಬೇಜಾರಾಗ್ತಾನೆ. ಅಯ್ಯೋ ನನಗೆ ಬೇಜಾರಾಗ್ತದೆ. ಇಲ್ಲ ಪರವಾಗಿಲ್ಲ. ಅಯ್ಯೋ ನಾನು ಇಲ್ಲಿ ಇದು ಕಾಲೇಜ್ ಸಿಗ್ತಾ ಇದ್ದೀನಿ ನಡೀನಿ. ಮುಗಿ. ರೀ ಅವ್ರು ಬಿಡ್ತಾ ಇಲ್ಲ ರೀ. ತಾತಾವ್ ಎದ್ದೋಡೋಗ್ಬಿಡ್ತೀನಿ. ತಾತ ಆಶೀರ್ವಾದ ಮಾಡು ನನ್ನ ಹೆಂಡತಿಗೆ. 100 ಕಾಲ ಸುಮಂಗಲಿ ಭವ. ಮಸ್ತು ಶುಭ ಮಸ್ತ್. 100 ರೂಪಾಯಿ ಇದ್ರೆ ಕೊಡಿ ಖರ್ಚಿಗೆ. ಖರ್ಚು ಕೊಡ್ತೀನಿ. ಏ ಹಂಗೆಲ್ಲ ಭಿಕ್ಷೆ ಮಾಡ್ಬೇಡ ನಡಿ. ನನ್ ಗಂಡಂಗ್ ಹೈಟ್ ಇಲ್ಲ, ಕಾಂಪ್ಲೇಂಟ್ ಕೊಡಿಸ್ತೀನಿ. ನನಗೆ ಒದ್ಯಕ್ಕೂ ಆಗ್ತಾ ಇಲ್ಲ ಗೈಸಿ ಪಂಚಲ್ಲಿ. ಒದ್ಯನ ಅಂದ್ರೆ ಆಗ್ತಾ ಇಲ್ಲ. ಇಡ್ಕೊಂಡು ನೋಡಿ ನಾಳೆ ಹೊರಟು ಬೀಳ್ತೀನಿ ಗೈಸ್. ಹಂಗಿದೆ ಇದು. ಏನ್ರೇ ಏನ್ ಬೇಕವ್ವ? ನಂಗೆ ಬಿರಿಯಾನಿ ಬೇಕು ರೀ. ಬಿರಿಯಾನಿ ಬೇಕನವ? ಹೌದು ರೀ. ಗೈಸ್ ನಾವ್ ಇವತ್ತು ಬಿರಿಯಾನಿ ಮಾಡ್ಕೊಡ್ತೀವಿ ನಮ್ಮ ಹೆಂಡ್ರಿಗೆ. ಅಯ್ಯೋ ಅಲ್ಲ ನಾನೇ ಮಾಡ್ಕೊಡ್ಬೇಕಾ ನೀನೇ ಮಾಡ್ಕೊಡ್ತೀವಿ? ನೀವು ಮಾಡ್ಕೊಡ್ರಿ. ಇನ್ಮೇಲೆ ಆಮೇಲೆ ನಾನು ಸಾಯೋ ತನಕ ನಾನೇ ತಾನೇ ಮಾಡಾಕ್ಬೇಕು ನಿಮ್ಗೆ. ಸೊ ಗೈಸ್ ಹುಡುಗನ ವಾಯ್ಸ್. ಸೊ ಗೈಸ್ ಇವಾಗ ನಾವು ಬಿರಿಯಾನಿ ಮಾಡ್ತೀವಿ. ಬಂದು ಬಿರಿಯಾನಿ ಹೆಂಗಿದೆ ಅಂತ ಟೇಸ್ಟ್ ಹೇಳ್ಬಿಟ್ಟು ಹೋಗ್ರಿ ನೀವು ಸಹ ಕುಟುಂಬಸ್ಯ. ಪ್ಲೀಸ್ ಕಮ್ ಟು ಸಿದ್ದಪ್ಪ ಮನೆ. ಈಟ್ ಹ್ಯಾವ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಆಯ್ತಾ. ಬಿರಿಯಾನಿ ಮಾಡ್ದ ಹಾಗೆ ರೆಸಿಪಿ ನಿಮಗೂ ಹೇಳ್ಕೊಡ್ತೀನಿ. ನೀವು ನಿಮ್ಮ ಹೆಂಡ್ತಿದಿರ್ನ ರಾಣಿ ಥರ ಕುಂಸಿ ನಂತರ ಸೇವಕನ್ ಥರ ಕೆಲಸ ಮಾಡಬೇಕು. ಟಾಕ್ಸಿಕ್ ಗಂಡ ಥರ ಆಡಬಾರ್ದು. ಟಾಕ್ಸಿಕ್ ಗಂಡ ಥರ ಆಡ ಕೂಯ್ದು ಬಿಡ್ತೀನಿ. ನಾನು ನಿಂತ್ಕೊಂಡಿದ್ದೀನಿ ರೀ. ನನ್ನ ಹೆಂಡ್ರು ಎಲ್ಲ ನಿಂತ್ಕೊಂಡ್ಬಾರ್ದು ಗೈಸ್. ರಾಣಿ ನೋಡ್ರೆ ಬೈತಾರೆ. ರಾಣಿ ಕುಂಸ್ಬೇಕು. ನಿಮ್ಮ ಮದುವೆ ಆಗಿದ್ದ ಖುಷಿಗೆ ಚಾಪೀಸ್ ಗೊಜ್ಜು ಮಾಡಿದ್ದೀನಿ ನಾನು. ನಿನ್ ಬಿರಿಯಾನಿ ಮಾಡು. ನನ್ನ ಗಂಡ ಮಾಡ್ಕೊಡ್ತಾರೆ. ನೀವೇನಕ್ಕೆ ಮಾಡ್ತೀಯಪ್ಪ? ಮಾಡ್ತಾಳೆ ಅವಳು. ನಿಮ್ ಕಾಲ ಎಲ್ಲ ಮುಗೀತು. ನಮ್ ಕಾಲದಲ್ಲಿ ನಾವು ಹೆಣ್ಮಕ್ಳನ್ನ ಅದೆಲ್ಲ ಯಾವಳೆ ಕುಡಿಸ್ತಾಳೆ ನಿನ್ನ ಮಾಡ್ತಾಳೆ. ಏಯ್ ರಾಜ ಹುಳಿಗೆ ನಡ್ಕೊಂಡ್ ಬರ್ಲಾರಿ. ನಾನೊಂದು ಹಾಡು ಹಾಡ್ತೀನಿ ಗೈಸ್. ನಮ್ಮ ಹೆಂಡ್ರಿಗೊಂದು ಹಾಡು ಹಾಡ್ತೀನಿ. ಇನ್ನೇನು ಕೆಲಸ ನಂಗೂ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು. You are my love. Please accept my love. I love you ರೀ. I love you too, Jina. ಇದೊಂದು ಬಿರಿಯಾನಿ ಮಾಡು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಯಾವತ್ತಿದ್ರು ನೀವು ನಮ್ಮವರು, ನಾವ್ ನಿಮ್ಮವರು. ಏನಂದ್ಲಿ? ಏನು ಅನ್ಬೇಡ. ಅಯ್ಯೋ ಸೊಂಟ ಹಿಡ್ಕೊಂತ ವಯಸ್ಸಾಗ್ಬಿಟ್ಟೈತೆ ಗೈಸ್. ನನ್ಗಿಂತ ಹುಡುಗಿ ಸಿಕ್ಕಿರೋದೇ ಹೆಚ್ಚು.
ಹೊಟ್ಟೆ ಏನಕ್ಕೆ ಅಷ್ಟು? ಹೊಟ್ಟೆ ಹಸಿತಿದೆ ರೀ. ಅಂದ್ರೆ ಪುಷಪ್ಸ್ ಮಾಡಿ ಸ್ವೀಟ್ 16 ನಾನು ಅಂತ ಪ್ರೂವ್ ಮಾಡ್ಬೇಕಿತ್ತು ಗೈಸ್. ಬನ್ನಿ ಎಷ್ಟಲ್ಲಿ ಉದ್ರೋಗ ಮುಂಚೆ ಬಿರಿಯಾನಿ ಮಾಡೋಣ. ಮಡಗ್ತೀವಿ, ನಮ್ಮ ಕೆಲಸ ಇದೆ, ಅಲ್ಲಿ ಬಟ್ಟೆ ಜೋಡಿಸ್ಬೇಕು. ಸರಿ ಸರಿ ಹೋಗಿ ಎಂತಿ ಆರಾಮಾಗಿ ಕುತ್ಕೊಂಡು. ಸರಿ ರೀ, ಮೊಬೈಲ್ ತಂದ್ಕೊಡಿ. ಮೊಬೈಲ್ ತಂದ್ಕೊಡಿ, ನಾನು ಮೂವಿ ನೋಡ್ತೀನಿ. ಫಸ್ಟ್ ಆನಿಯನ್ ಕಟ್ ಮಾಡಬೇಕು, ಮಾಡೇ ಈರುಳ್ಳಿನ ಕೊಚ್ಚಾಕ್ಬೇಕು, ರಾಜವಲ್ಲಿ ರೌಡಿ ಎಲ್ಲ ಕೊಚ್ಚಾಕಕ್ಕೆ ಕುಯ್ಬೇಕು ಗೈಸ್, ಕುಯ್ಬೇಕು. ಯಾವತ್ತಿದ್ರು ಎಂತಿನ ಕುನ್ಸಿ ಗಂಡ ಅಡಿಗೆ ಮಾಡಾಕ್ಬೇಕು ಗೈಸ್. ಹಾಗಂತ ಎಂತಿ ಬರೀ ಕುತ್ಕೊಳ್ಳೋದೆಲ್ಲ, ಗಂಡನಿಗೂ ಅಡಿಗೆ ಮಾಡಾಕ್ಬೇಕು. ಇಬ್ರು ಈಕ್ವಲ್ ಆಗಿರ್ಬೇಕು ಗೈಸ್. ನಾನು ಪಾತ್ರೆ ತೊಳೆಯಲ್ಲ, ನಾನು ಹುಡುಗ ಅಥವಾ ನಾನೇನು ಮಾಡಲ್ಲ, ಹುಡುಗನೇ ಎಲ್ಲ ಮಾಡ್ಬೇಕು, ಇವೆಲ್ಲ ಇರ್ಬಾರ್ದು ಗೈಸ್. ಇಬ್ರು ಮಾಡ್ಬೇಕು. ಹುಡುಗಿನೂ ಆಚೆ ಹೋಗಿ ದುಡಿಬೇಕು, ಹುಡುಗನೂ ಮನೆ ಕೆಲಸ ಮಾಡ್ಬೇಕು, ಇಬ್ರು ಎರಡೂ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಣ್ಣಾಣಿಯೊಂದು ಕಡಿಮಲೆ ತೂಗಿ ಕೊಡ್ರಿ, ನಾನು ಮಾಡ್ತೀನಿ. ಅವಳಿಂದ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ. ಇದು ಅರ್ಧಂಗಿ ಅಂದ್ರೆ ಕಷ್ಟದಲ್ಲೂ ಸುಖದಲ್ಲೂ ಜೊತೆಗೆ ಆಗಿರೋದೇ ಅರ್ಧಂಗಿ ಗೈಸ್. ಮೊಬೈಲ್ ಇಟ್ಕೊಳ್ರಿ, ಕಟ್ ಮಾಡಬೇಕು. ಮೆತ್ತಕ್ಕೂ ಚಿನ್ನ ಕೈ ಕಟ್ ಮಾಡ ಸಾರಿ ಬೆರಳು ಕಟ್ ಮಾಡ್ಕೊಂಡ್ಬಿಟ್ಟಿಯಾ? ಹಾ, ನನ್ಗೇನ್ ಭಯ? ನಾನ್ ಪ್ರೀತಿಸಿದ್ದು ರಾಜ ಹುಲಿನ. ಇದೆಲ್ಲ ಒಂದ್ ಮ್ಯಾಟರ ಅವನ್ಗೆ? ಅಳು ಬರ್ತೈತೆ ಗೈಸ್. ಕಣ್ಣೊಳಗಡೆ ಆನಿಯನ್ ಉಲ್ಟೋಯ್ತಾ, ಆನಿಯನ್ ರಸ ಬಂತ ಗೊತ್ತಿಲ್ಲ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ, ಒಂದ್ 12 ಮೆಣಸಿನ್ಕಾಯಿ. ಇದನ್ನ ನಾವೀಗ ರುಬ್ಬೇಕು. ನಮ್ಮ ಹೆಂಡ್ರು ಬೆಳ್ಳುಳ್ಳಿ ಸುಳಿತಾವಳೆ. ಏನ್ ಮುದ್ದಗೊಳ್ರಿ ಎಲ್ಲ ಚಲವಿ. ರುಬ್ರಿ, ಹೊಟ್ಟೆ ಹಸಿತೈತ್ರಿ. ಓ ಸಾರಿ ಗೈಸ್, ಫಸ್ಟ್ ನಮ್ಮ ಮೆಂಡ್ರಿಗೆ ಊಟ ಹಾಕ್ಬಿಟ್ಟು ಆಮೇಲೆ ಫ್ಲೋಟ್ ಮಾಡೋಣ. ಮನೆ ಲಕ್ಷ್ಮೀ ಕೈಲಿ ಫಸ್ಟ್ ಟೈಮ್ ನಾವು ಒಳ್ಳೆ ಹಚ್ಚಿಸ್ತಾ ಇದೀವಿ. ಲಕ್ಷ್ಮವ್ವ ಅಲ್ಲ, ನಮ್ಮನೆ ಮಹಾಲಕ್ಷ್ಮಿ ಗಾಯ್ಸ್. ಈ ರಾಜ ಹುಳಿ ವಂಶ ಬೆಳಗೋ ನನ್ ಕ್ಯಾರೆಕ್ಟರ್ ಒಳಗಡೆ ಇಳಿದ್ಬಿಟ್ಟಿದ್ದೀನಿ. ನಮ್ಮ ಪವಿ ಎಷ್ಟು ಕ್ಯಾರೆಕ್ಟರ್ ಒಳಗಡೆ ಇದ್ಬಿಟ್ಟವಳಂದ್ರೆ ಸಂಧ್ಯಾ ಅಲ್ಲ ಬಿಟ್ಟುರಿ ಅಂತವಳೆ. ಕ್ರೇಜಿ ಇದು ಇನ್ವಾಲ್ವ್ಮೆಂಟ್ ಅಂದ್ರೆ. ಮೆಚ್ಚದೆ ಮಗಳೇ, ಮೆಚ್ಚದೆ. ಮಗಳೇ ಇಲ್ಲ ಇಟ್ಟಿ. ಓ ಸಾರಿ, ಮೆಚ್ಚದೆ ಕಡೆ, ಮೆಚ್ಚದೆ. ನಿಮ್ಗಿಂದಾನೇ ಕಲ್ತಿದ್ದು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೈಸ್, ನಮ್ಮ ಯಜಮಾನ್ರಿಗೆ ಸೀರಿಯಲ್ ಹುಚ್ಚು, ಅದಕ್ಕೆ ನೋಡ್ಕೊಂಡು ಏನೋ ಮಾಡ್ತಾರೆ. ಏನ್ರಿ ನಿಮ್ಮ ಅವಸ್ಥೆ? ಇದು ನಮ್ಮ ಅವ್ವ ಅವ್ರ ಗಂಡಂಗಂತ ಇಸ್ಕೊಟ್ಟಿರೋದನ್ನ ರೆಂಟ್ ತಗೊಂಡಿದ್ದೀನಿ 1 ಅವರ್ಗೆ. ನಮ್ಮ ಅವ್ವಂಗ್ ಗೊತ್ತಾದ್ರೆ ಗಲೀಜ್ ಬಿದ್ದಿರೋದ್ ನಿನಗ್ ಬಿರಿಯಾನಿ ಮಾಡ್ಕೊಡಕ್ ಹೋಗಿ ಅಂದ್ರೆ ನಮ್ಮ ಅವ್ವ ನನ್ನ ಚಾಪ್ಸ್ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಅವತಾರ. ಜನುಮವೇ ಆಹ ದೊರಕಿದೆ ರುಚಿ ಸವಿಯ. ಏನ್ ಮೋಸ ಮಾಡ್ತಾ ಇದ್ದೀರಾ ಇವಾಗ್ಲೇ ನನ್ಗೆ? ಇಲ್ಲ ಹೊಸದಲ್ಲೇ ಇಲ್ಲ, ಏನಿಲ್ಲ. ನೀವ್ ಅಡ್ಗೆ ಮಾಡ್ತೀರಾ ಅನ್ಬಿಟ್ಟು ನಿಮ್ಮ ಅಜ್ಜಿಗೆ ಮಾಡಿಸ್ತಾ ಇದ್ದೀರಾ? ಗಲೀಜಾಗುತ್ತಲೆ ನಿನಗೇನು? ಬಿರಿಯಾನಿ ನಾನು ಮಾಡಿಕ್ತೀನಿ. ನನಗೆ ನೀವೇ ಮಾಡೋದೇ ಬೇಕು. ನಾನೇ ಮಾಡ್ತೀನಿ, ನೋಡ್ತಿರೋದು ನಾನೀಗ. ಉಪ್ಪು ಖಾರ ಹುಳಿ ಎಲ್ಲ ನೀವೇ ಹಾಕ್ಬೇಕು ಅಂತ ಹೇಳಿದ್ದು. ಈಗ ಹೊಸ ಸಂಸಾರ ಕುಳಿ ಹಿಂಡಾಗ್ ಬಂದ್ಬಿಟ್ಟಿದ್ದೀರಾ. ಹೋಗ್ರಿ ನೀವು. ಸರಿ ಆಯ್ತು, ಹೋಗ್ರಿ. ನಮ್ಮ ಹೆಂಡ್ರು ಕೋಪ ಮಾಡ್ಕೊಂಡ್ರಿ. ಏನ್ ಮುದ್ದಾಗೋಳೆ ಗಾಯ್ಸ್. ನಾಚ್ಕೊಂಡ್ ಬೇರೆ ಹೋಯ್ತಾಳ ಹುಡುಗಿ. ನಾನು ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಅನ್ಸ್ತಾ ಇಲ್ವಾ ನಿಮ್ಗೆ? ಅನ್ನಿಸ್ತಿದೆ. ನಾನು ಹುಡುಗ ಆಗಾದ್ರೂ ಹುಟ್ಬಾರ್ದಿತ್ತ. ಒಳ್ಳೆ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅವ್ನು ನೋಡ್ಕೊಂಡು. ಪರವಾಗಿಲ್ಲ, ಹುಡುಗನ ಜೀವನ ಹಾಳಾಗುತ್ತೆ, ಹುಡುಗ ಆಗಿರ್ತೀರಿ, ಹೆಣ್ಣಿನ ಜೀವನ ಹಾಳಾಗ್ಬಿಡ್ತಿತ್ತು. Emotional damage. ನಮ್ ಕಂದನಲ್ಲಿ ಯಾಕೆಂದ್ರೆ ಏನಾಯ್ತು? ಕುಳ್ಳೆ ಆಗ್ಬಿಟ್ಟೈತೆ. ಬ್ಯೂಟಿ ಅಷ್ಟು ಜನ ಹುಡುಗರು ಕಣ್ಣಾಕಿದ್ರೆ ಇನ್ನೇನ್ ಆಗ್ಬೇಡ. ನಾಳೆಯಿಂದ ಗೊಂಡಿ ಚಿಲಾಕೊಂಬ ನೀನ್ ಆಚೆ. ನಾನ್ ಟಾಕ್ಸಿಕ್ ಗಂಡ ಅಲ್ಲ, ನಿನ್ ಏನ್ ಬೇಕು ಹಾಕೋ ಚಿನ್ನ. ಇವಾಗ ನಾವು ನಮ್ಮ ಅಕ್ಕನ್ ನೋಡಕ್ ಹೋಗ್ತಾ ಇದೀವಿ. ಸೊ ಅವ್ರು ಹೆಂಗ್ ರಿಯಾಕ್ಟ್ ಆಗ್ತಾರೆ ಅನ್ನೋದು ತುಂಬಾ ಕುತೂಹಲ ಗೈಸ್. ಏನ್ರೆ ನಿಂಗೇನ್ ಅನ್ಸ್ತಿದೆ? ನನಗ್ ಭಯ ಆಗ್ತಿದೆ ರೀ, ನಿಮ್ಮ ಅಕ್ಕ ಏನಾದ್ರು ಅಂದ್ಬಿಟ್ರೆ. ಚೆನ್ನಾಗಿ ಕಾಣಿಸ್ತಾಳೆ ರೈಟ್ ಸರಿ. ನೀನ್ ಪಕ್ಕ ತಾತನೇ ನನ್ ಗಂಡ ನನ್ ರಾಜ ಹುಲಿ ಅನ್ಕೊಂಡು ನಿಮ್ ತಾತ ಅಂತ ಇದೀರಾ. ಓಡೋಗ್ ಮದ್ವೆ ಆದ್ರ? ತಾಳಿ ತಂದ್ಕೊಡ್ತೀನಿ.
ಅಲ್ಲ ಅದು ಓ ಇನ್ನು ಇವಾಗ ಮದ್ವೆ ಆಗಿರೋದು ಹೆಂಗೆ ಈ ಹೊಟ್ಟೆ ಮನನ್ ಮದುವೆ ನೀನು ಫ್ಯಾಮಿಲಿ ಪ್ಯಾಕು ಹುಡುಗಿರು ಬ್ಯೂಟಿಗಲ್ಲ ಕ್ಯಾರೆಕ್ಟರ್ಗಳಲ್ವಾ ಎರಡು ಸೇರಿಲ್ಲ ನಮ್ಮ ಮನೇಲಿ ಲೋಟ ಇಟ್ಬಿಟ್ಟು ಅದ್ ಮನೆ ತುಂಬಿಸ್ಕೊಳ್ಳ ಮತ್ತೆ ಒಳಗಡೆ ಕರಿಯಲ್ವಲ್ಲ ಕಣ್ಣೀನು ಬನ್ನಿ ಒಳಗೆ ಚಿನ್ನ ಇಲ್ಲ ಅಂತಿದ್ಲು ಚಿನ್ನದ ಹಾಕವ್ರೆ ನಿಮ್ಮ ಅಕ್ಕ ಫುಲ್ಲು ಕೋಪದಲ್ಲಿರ್ತಾರೆ ಅನ್ಕೊಂಡೇರಿ ಇಲ್ಲ ನಿಮ್ಮ ಅಕ್ಕ ತುಂಬಾ ಒಳ್ಳೆಯವರು ಮದುವೆ ಆಗ್ಬಿಟ್ಟಿದ್ಯಾ ನೀನು ಮದ್ವೆ ಆಗಿದ್ ಖುಷಿಗೆ ತಗೊಳ್ಳಿ ಅಕ್ಕ ಅಲ್ಲ ಸ್ವೀಟ್ ಅಕ್ಕ ಕೊಟ್ಟಿದ್ದು ಮಂಗಳ ಹೆಸರದಲ್ಲಿ ಮುತ್ತೈದೆ ಕಳೆ ಬಂದ್ಬಿಡ್ತು ಅಯ್ಯೋ ರಾಮ ರಾಮ ಈ ಗಂಡ ಹೆಂಡ್ತಿ. ರೈಟ್ ಹ್ಯಾಂಡ್ ನನ್ನ ಗಂಡನ ಬಗ್ಗೆ ಏನು ಮಾತಾಡ್ಬೇಡಿ ಕುಳ್ಳ ಗಂಡ ಅಡಿಗೆ ಮಾಡೋದಕ್ಕೆ ನಾನು ಕೂತಿರೋ ಚೇರೆ ಹಾಕೊಂಡವನೆ ಗೊತ್ತಾಗಲ್ಲ ಜನಕ್ಕೆ ನನ್ ರಾಜ ಹುಲಿ ಅಲ್ಲ ಇಲಿ ಅಂತ ತುಂಬಾನೇ ಮಾಡ್ತಾವಳೆ ಗೈಸ್ ರಾಜ ಹುಲಿ ಅನ್ನೋದು ಎಷ್ಟಿಗೆ ಮಾತ್ರ ಏನ್ ಲುಕ್ ಎಲ್ಲ ಕೊಡ್ತಾ ಇದ್ಯಾ ಇಲಿ ತರಾನೇ ಇರು ನನ್ ಮುಂದೆ ಬದಿಕ ಹೋಗ್ ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಅಪ್ಪನೇ ಬಂದಿದ ತಕ್ಷಣ ಕೇಳೋಣ. ಎದಳೆ ಬಿರಿಯಾನಿ ಕಷ್ಟಪಟ್ಟು ಮಾಡಿದೀನಿ ತಿನ್ನೆದಳೆ ಪ್ಲೀಸ್ ಕನ್ಸಲ್ ನಾನು ಬಂದಿಲ್ವಾ ಬಂಗಾರ? ಇಲ್ಲ ರೀ. ಯಾಕೆ ಬಂದಿಲ್ಲ? ನೀನು ಅಡುಗೆ ಬಂದಿದ್ದಲ್ಲ ರೀ. ಈ ಸಪ್ಪ ಬಂತು ಒಳ್ಳೆ ಚಪ್ಪಲಿ ಬಿಡ್ತು ಎಲ್ಲೋಯ್ತಿ ಅಪ್ಪ ಕಮ್ಮಿನಂತೆ ಥೈಲ್ಯಾಂಡಿಂದ ಹೋಗಿ ಬಂದಿದೆ ಫುಲ್ ಜೋಶ್ ಬಂದ್ಬಿಟ್ಟೈತೆ. ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ಅಪ್ಪ ಮಲ್ಲಿಗೆ ಇಲ್ಲಿ ಪಂಜಾಬಿ ಉಟ್ಕೊಂಡು ಸೀರೆ ಹಾಕೊಂಡು ಈ ಅಮ್ಮ ಕುಣ್ಕೊಂಡಿದ್ದೆ ನಾನು ಏನು ಅನ್ಕೋಬೇಕು. ನಮ್ಮ ಮನೆ ಮಗ ಇದ್ದಿದ್ದು ಹಿಂಗೇನೋ ನೀನು. ಅಯ್ಯೋ ಗುಂಡು ಹಾಯ್ ಗುಂಡು ರಾಜ ಹುಳಿ ರೆಡಿ ಓ ರಾಜೇ ಹುಲಿ ಇದು ನನಗೆ ಗಂಡ್ಮಗು ಅದು ಹೆಣ್ಮಗು ಅಲ್ಲ ಅದು. ಸೇಮ್ ಬಟ್ ಡಿಫರೆಂಟ್ ನೋಣಿ ನನ್ನ ಮಗ ಅಯ್ಯೋ ಹೆಣ್ಮಗು ಅದೇನು ಗಂಡ್ಮಗು ಏನು ಗಂಡ್ಮಗು ತಾನೇ ಇರ್ಬಿಟ್ಟು ಜೀವಾನಂ ದೈವ ಕಣು ಇವನು. ಅಮ್ಮಮ್ಮ ಹೆಂಗಿದೆ ಗಂಡ ಎಂತಿ ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ನಾವು ಮನೆ ಬಿಟ್ಟು ಓಡೋಗಿ ಮದ್ವೆ ಆಗಿದ್ದೀವಿ. ನೀವು ಯಾವ ತರ ಬರ್ಮಾಡ್ಕೊಂತೀರ ಅಂತ ತುಂಬಾ ಭಯ ಆಗಿತ್ತು. ರಾಜ ಹುಳಿ ನೀನು ಬರ್ರಿ. ಅಯ್ಯೋ ಆಶೀರ್ವಾದ ಮಾಡಿ ಅತ್ತಿ. ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ. ಮನೆ ಕೆಲಸ ಬಂದಿದ್ದೀನಿ ಒಂಥರ ಇದು ಅಪ್ಗ್ರೇಡೆಡ್ ಮನೆ ಕೆಲಸ ಎಲ್ಲ ಕೆಲಸ ಮಾಡ್ಕೊಡ್ತಾಳೆ. ಎಲ್ಲಾ ಕೆಲಸ ಮಾಡಕ್ ಬರ್ತದೆ ನಮ್ಮ ಮನೆಗೆ. ಹ್ಞೂ ಅತ್ತೆ ಬರುತ್ತೆ. ಅಯ್ಯೋ ಅಲ್ಲಿ ನಾಚಿಕೆ ನಿಮ್ಮಿಬ್ರಿಗೆ ಗಂಡು ಬೇಕಾ ಹೆಣ್ಮಗು ಬೇಕಾ? ನಾನು ಎದ್ದೋಗ್ತೀನಿ. ಹೌದು ಗಂಡು ಮಗು ಗಂಡು ಮಗುಗೆ ಸಂಧ್ಯಾ ಗಂಡು ಮಗುಗೆ ಯಾಕೆ ಹೊಟ್ಟೆ ದಪ್ಪ ಕಾಣ್ತೈತೆ? ಅದು ಸೇಮ್ ಗಂಡು ಮಗನ ಇರ್ಲಿ ಬಿಡು.
ಮಾಡಿದ್ವಿ ನಾವು. ಇದೆಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಆ್ಯಂಡ್ ಎಲ್ಲರೂ ಬಿರಿಯಾನಿ ತಿಂದು ಹೆಂಗ್ ರಿವ್ಯೂ ಇದೆ ಅಂತ ಕೇಳೋಣ ಬನ್ನಿ ಗೈಸ್. ಬಿರಿಯಾನಿ ಟೇಸ್ಟ್ ಹೆಂಗಿದೆ? ಚೆನ್ನಾಗಿದ್ಯಾ? ನೀನ್ ಎಂತ ಯಾವತ್ತಾದ್ರೂ ಹಿಂಗ್ ಮಾಡ್ಕೊಟ್ಟಿದ್ಯಾ? ಅದ್ರ ಅಪ್ಪನಂಗ್ ಮಾಡ್ತಾಳೆ ನನ್ನ ನಮ್ಮ ಯಜಮಾನ್ರು ನಂಗೆ ಬಿಟ್ಕೊಡಲ್ಲ ಗೊತ್ತಾ. ಅವ್ರ ಕೈ ತಿಂದು 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 ಕುಳ್ಳಗಾದೆ. ನಮ್ಮ ನಾಯನ ನನ್ನನ್ನೇ ಟಾಂಟ್ ಹೊಡಿತದೆ ಗೈಸ್. ಈ ಡೌ ಮಾಡಬೇಡ, ನೀನ್ ಕುಡಿತಿರೋದು ಪೆಪ್ಸಿ ಥಮ್ಸಪ್ ಗೈಸ್. ನಮ್ಮಪ್ಪ ಕುಡಿಯಲ್ಲ ಗೈಸ್ ಆಯ್ತಾ. ಆದ್ರೆ ಕುಡಿಯೋ ತರ ಆಕ್ಟ್ ಮಾಡಕ್ ಒಂಥರ ಹುಚ್ಚು ನಮ್ಮಪ್ಪಂಗೆ. ನೋಡು ಜೂನ್ದಲ್ಲಿ ಈಗ ಒಂದಿದ್ದೆ ಹೆಂಡತಿ ಮಕ್ಳು ಎಲ್ಲ ಮತ್ತೆ ಆರಾಮ್ಗೆ ಕಳ್ಳ ಅಂತ ನಿಂತಿದ್ರು. ಇದೊಂದು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ ನಮ್ಮಪ್ಪ, ಬೇರೆ ಯಾವ ಆಕ್ಟಿಂಗ್ ಮಾಡಿಲ್ಲ ಅಂದ್ರು. ಬಿರಿಯಾನಿ ನೋಡಿ ಎಷ್ಟು ಬಿಡಿ ಬಿಡಿ ಆಗಿದೆ, ಅಂಟು ಅನ್ನೋದಿಲ್ಲ. ಎಷ್ಟು ಚಂದ ಬಿರಿಯಾನಿ ಮಾಡಿದೀನಿ ಅಂತ ನಾನು. ಏನ್ರೆ ತಿನ್ನು ಏನ್ರೆ, ಇದು ತಲೆ ತಿರ್ತಾ ನೋಡ್ ನಂತರ ನೋಡ್ಕೊಬೇಕು ಎಂತಿನ ಕೇಳ ಅವಾಗ್ಲಿಂದ ಹೆಂಗ್ ನೋಡ್ಕೊಂಡಿದೀನಿ ಅಂತ. ಅಯ್ಯೋ ಇದು ಕುರಿದು ಯಾಕೋ ತಲೆ ತಿರ್ತಾ ಇದೆ. ಡೌ ಮಾಡ್ಬೇಡ ಡ್ಯಾಡಿ ನೀನು. ಇದು ನನ್ಗೆ ಯಾಕೋ ಗಂಡು ಮಗು ತರಕಂತ. ಇದು ಹೆಣ್ಣು ಮಗು, ನಮ್ಮ ಮನೇಲಿ ಇರೋದೇ ಹೆಣ್ಣು ಮಕ್ಕಳು. ಸಾಕು ಅಲ್ಲಿ. ಇದನ್ನ ಎಂತಿನ ಬಿಟ್ಟು ಕುರಿತೇನೆ. ನಾನು ಕುಡ್ದಂಗ ಮಾತಾಡು ಗೈಸ್. ನಮ್ಮ ಅಪ್ಪ ಇಂದ ಒಂದು ಕ್ವಾರ್ಟರ್ ಕುಡಿಯೋಣ ಅಂತ ನಂಗೂ ಏನಿದೆ ನಶಾ. ಚಿಯರ್ಸ್. ನಿನ್ನ ಎಂತಿನ ಬಿಟ್ಟು ಕುರಿತೇನೆ ನೀನು ಇದನ್ನ. ನೀನ್ ಮಾತ್ರ ನಿನ್ ಹೆಂಡ್ತಿನ ಬಿಟ್ಟು ಕುಡಿಬೋದು, ನಾನ್ ಮಾತ್ರ ನನ್ನ ಹೆಂಡ್ತಿನ ಬಿಟ್ಟು ಕುಡಿಬೇಡ್ದ. ಇದು ನಂಗೆ ಎರಡೇ ಅಂತ ಇದ್ದೆ. ಯಾಕೆ ನೀವು ಬೇಜಾರಾಗ್ತೀರ? ಕೊಡಿ ನಾನು ಅಯ್ಯೋ ನನ್ನ ಹೆಂಡ್ತಿ ದೊಡ್ಡ ಕುಡ್ಕಿದೆ. ಅಯ್ಯೋ ನನ್ನ ಹೆಂಡ್ತಿ ದೊಡ್ಡ ಕುಡ್ಕಿನೆ ನೋಡಿ. ಅಯ್ಯೋ ಎತ್ತಿದಲ್ವ ಇಳಿಸೇ ಇಲ್ಲ ನೋಡಿ. ನೋಡ್ರಿ ಜೀವನದಲ್ಲಿ ಹಿಂಗೆ ಆಗೋಗೋದು. ಯಾವುದೋ ಒಂದು ಊರಲ್ಲಿ ಕಬಾಬು ಬಿರಿಯಾನಿ ಎಲ್ಲ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಮದುವೆ ಮಾಡ್ಕೊಂಡು ಕುರಿತಾರೆ ಹೆಣ್ಮಕ್ಳು ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲ ನನ್ನ ಮನೇಲಿ ಕೂಡ ಏಳು ಮಕ್ಕಳು ಫುಲ್ ನೆಟ್ಟಿ ಫುಲ್ ಬಾಟ್ಲೇ ಎತ್ತಿ ಖಾಲಿ ಮಾಡ್ಬಿಟ್ಟಿದಾರಪ್ಪ. ಅಯ್ಯೋ ಕ್ಲಕ್ಲ ಫುಲ್ ಎಂಟರ್ಟೈನ್ ಮಾಡ್ತಿದ್ ಗೈಸ್ ನಿಮ್ನ. ನಮ್ಮ ಡ್ಯಾಡ್ ನಾನು ಯಾವಾಗಲೂ ಶರ್ಟ್ಸ್ ಅಲ್ಲಿ ನೋಡಿ ನೋಡಿ ಇವತ್ತಿ ನೋಡ್ಕೊಂಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ ರಶೆ ಇರುತ್ತೆ. ಏನು ಮಾಡ್ತಾ ಇದೆಯಾ? ಮತ್ತೆ ಹತ್ರ ಫುಲ್ ಬಾಟ್ಲ ಹತ್ಬಿಟ್ಟಿದ್ದೀನಾ? ಹ್ಞೂ ಅವಳೇನ್ ಕಾಂಚನ ತಿನ್ನಮ್ಮ? ಕಾಂಚನ. ಏ ನಾನು ರಾಜ ಹುಳಿ, ಅವಳು ನನ್ ಕಾವೇರಿ. ನೀನ್ ರಾಜ ಹೋಗಿನ? ಹೌದು ಸಂಜೆ ಅವ ಶೇವಿಂಗ್ ಮಾಡ್ಸ್ಕೊಂಡ್ ಮಿಸ್ ಬಂದ್ಬಿಡುತ್ತೆ ಹೆಂಗೆ? ಬಿರಿಯಾನಿ ಹೆಂಗಿತ್ತು ಚಿನ್ನ? ಚೆನ್ನಾಗಿತ್ತು ರೀ. ಒಂದ್ ಪಪ್ಪಿ ಕೊಡು ಮತ್ತೆ ಅದೇ ಖುಷಿಗೆ. ಕೊಡೆ. ನನ್ ಗಂಡ ಕೊಡ್ತೀನಿ. ನಾನೇ ನಿನ್ ಗಂಡ ಕೊಡೆ. ನನ್ನ ಹೆಸರು ಹೇಳು. ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳ್ಬಾರ್ದಲ್ವಾ ರೀ? ಆಯ್ತು ನನ್ ಪಪ್ಪಿ ಕೊಡು ಬೇಗ. ಕೊಡಲ್ಲ ರೀ. ಕಣ್ ಮುಚ್ಕೊಂಡ್ ಕೊಟ್ಬಿಡು. ಬೇಡ ರೀ, ಅತ್ತಿ ಮಾವ ಎಲ್ಲ ಇಲ್ಲೇ ಇದ್ದಾರೆ. ಕೊಡೆ ಅವರೆಲ್ಲ ಟಿವಿ ನೋಡ್ತವ್ರೆ. ನೋಡಲ್ಲಿ ಅವರೆಲ್ಲ ಟಿವಿ ನೋಡ್ತವ್ರೆ ಗೈಸ್. ಬೇಡ್ರಿ, ನಾಚ್ಬೇಡ. ಕೊಡು ಬೇಗ ಕೊಡು. ನೀನು ಮುತ್ತು ಕೊಟ್ಟಾಗ ತುಟ್ಟಿಯಂತೂ ಬಲ್ಲೆ ಬಲ್ಲೆ ಬಲ್ಲೆ. ಲಾಸ್ಟ್ ನಿಮ್ಗೋಸ್ಕರ ಒಂದು ಫೈನಲ್ ಆಗಿ ಒಂದು ಡ್ಯಾನ್ಸ್ ಆಡ್ಬಿಟ್ಟು ಎಂಟರ್ಟೈನ್ ಮಾಡಿ ಈ ಬ್ಲಾಗ್ನ ಏನು ಮಾಡ್ತಾ ಇದ್ದೀವಿ. ಡ್ಯಾನ್ಸ್ ಆದಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬಿಡುತ್ತೆ. ಏನೇ ಮಾಡ್ತಾ ಇದೀಯಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಪ್ರಯತ್ನ ನಿಮಗೆ ಮನೋರಂಜಿಸಲು. ಅಕಸ್ಮಾತ್ ನಿಮ್ಗೇನಾದರೂ ಇದು ಎಂಟರ್ಟೈನಿಂಗ್ ವ್ಲಾಗ್ ಅನಿಸಿ ನಿಮ್ಗೇನಾದರೂ ಖುಷಿ ಆಗಿದ್ರೆ, ನಮ್ಮ ಎಫರ್ಟ್ಸ್ ಏನಾದರೂ ಸ್ವಲ್ಪ ಆದರೂ ಮ್ಯಾಟ್ರ್ ಆಗಿದ್ರೆ ಪ್ಲೀಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಂಟರ್ಟೈನಿಂಗ್ ವ್ಲಾಗ್ಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಅದಕ್ಕೆ ಮೋಟಿವೇಶನ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ರಾಜ ಹುಲಿ. ಓಕೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಆಯ್ತಾ? ಸೊ ಗೈಸ್ ಇಲ್ಲಿ ಬಿಡು. ಅಷ್ಟೇ ಬಾಯ್. ಮತ್ತೆ ಸಿಗುವ. ಟಾಟಾ.